ಕೃಷ್ಣನ ಕಥೆಗಳು ಕೇವಲ ಪುರಾಣವಲ್ಲ, ಅವು ನಮ್ಮ ಜೀವನದ ಮಾರ್ಗದರ್ಶನ. ಶ್ರೀಕೃಷ್ಣ ಜನನ ಕಥೆಯು ನಮಗೆ ತಿಳಿಸುತ್ತದೆ ನಿಷ್ಠೆ, ಪ್ರೀತಿ, ಕರುಣೆ, ಭಕ್ತಿ ಮುಂತಾದ ಮೌಲ್ಯಗಳ ಬಗ್ಗೆ. ತಂದೆ ವಸುದೇವರ ನಿಷ್ಠೆ, ತಾಯಿ ದೇವಕಿಯ ಪ್ರೀತಿ ಮತ್ತು ಕರುಣೆ. ಕೃಷ್ಣನ ಜನನವು ದುಷ್ಟರ ಸಂಹಾರಕ್ಕೆ ಮತ್ತು ಧರ್ಮದ ರಕ್ಷಣೆಗಾಗಿ ಆಗಿದೆ. ಜಗತ್ತಿನಲ್ಲಿ ದುಷ್ಟತನ ಇರುವುದು ಒಪ್ಪಿಕೊಳ್ಳಬೇಕು, ಆದರೆ ಸತ್ಯ ಮತ್ತು ಧರ್ಮ ಗೆಲ್ಲುತ್ತದೆ. ಇದರಿಂದ ನಮ್ಮ ಜೀವನದಲ್ಲಿ ಎಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ನಾವು ಸತ್ಯ ಮತ್ತು ಧರ್ಮವನ್ನು ಬಿಡಬಾರದು. ಬಾಲಕೃಷ್ಣ ಅಸುರರನ್ನು ಸಂಹರಿಸಿದ ಕಥೆಗಳು ನಮಗೆ ತಿಳಿಸುತ್ತವೆ ಚಿಕ್ಕ ಮಕ್ಕಳು ಕೂಡ ಧೈರ್ಯ, ಬುದ್ಧಿ, ನೈತಿಕತೆಯಿಂದ ದೊಡ್ಡ ಸಮಸ್ಯೆಗಳನ್ನು ಸೋಲಿಸಬಹುದೆಂದು. ಕೃಷ್ಣನ ಬೆಣ್ಣೆ ಕಳ್ಳತನ ಕಥೆಯು ನಮಗೆ ಹೇಳುತ್ತದೆ, ಶ್ರೀಕೃಷ್ಣ ಕದ್ದದ್ದು ಬೆಣ್ಣೆಯನ್ನು ಕೇವಲ ತಿನ್ನಲು ಅಲ್ಲ, ಅವನಿಗೆ ಸ್ನೇಹ, ಪ್ರೀತಿ, ಹಂಚುವಿಕೆ ಇಷ್ಟ. ಹಂಚಿದರೆ ಸಂತೋಷ ಹೆಚ್ಚಾಗುವುದೆಂದು ಶ್ರೀಕೃಷ್ಣನ ಪಾಠ. ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಧೈರ್ಯ ಎಂದು ಶ್ರೀಕೃಷ್ಣ ಹೇಳುತ್ತಾರೆ ಮತ್ತು ತಂದೆ ತಾಯಿಯ ಮಾತಿಗೆ ಗೌರವವನ್ನು ನೀಡಬೇಕೆಂದು ಈ ಕಥೆಯು ನಮಗೆ ತಿಳಿಸುತ್ತದೆ. ಈ ಎಲ್ಲ ವಿಷಯಗಳು ಮತ್ತು ಶ್ರೀಕೃಷ್ಣನ ಕಥೆಗಳನ್ನು ತಿಳಿಯಲು ನನ್ನ ಸಹೃದಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೃದಯದಲ್ಲಿ ಶ್ರೀಕೃಷ್ಣನ ಪ್ರೀತಿ ಬೆಳಗಲಿ. ನಮಸ್ಕಾರ.